Hello student, welcome to the modern auditing and practices class. ಸೊ ಇವತ್ತಿನ ಟಾಪಿಕ್ ಯಾವುದು ಅಂತಂದರೆ ಆಡಿಟಿಂಗಲ್ಲಿ ಇಂಟ್ರಡಕ್ಷನ್, ಮೀನಿಂಗ್, ಡೆಫಿನಿಷನ್ ಆ್ಯಂಡ್ ಎವಲ್ಯೂಷನ್ ಆಫ್ ಆಡಿಟಿಂಗ್. ಸೊ ಆಡಿಟಿಂಗ್ನ ಇಂಟ್ರಡಕ್ಷನ್ನು, ಮೀನಿಂಗು, ಡೆಫಿನಿಷನು, ಎವಲ್ಯೂಷನ್ ಯಾವ ರೀತಿ ಆಯಿತು ಅನ್ನೋದನ್ನು ಇವತ್ತಿನ ಸೆಷನಲ್ಲಿ ನೋಡೋಣ. ಓಕೆ, ಇಂಟ್ರಡಕ್ಷನ್ ಆಫ್ ಆಡಿಟಿಂಗ್. The word audit is derived from Latin word audire, which means to hear. ಈ ಆಡಿಟ್ನ ಕನ್ನಡದಲ್ಲಿ ಲೆಕ್ಕ ಪರಿಶೋಧನೆ ಅಂತ ಕರೀತಾರೆ. ಸೊ ಲೆಕ್ಕ ಪರಿಶೋಧನೆ ಅನ್ನೋ ಪದ ಇಂಗ್ಲೀಷಿನ ಆಡಿಟ್ ಅನ್ನೋ ಒಂದು ಪದದಿಂದ ಬಂದಿದೆ. ಈ ಆಡಿಟ್ ಅನ್ನೋ ಪದ ಕೂಡ ಲ್ಯಾಟಿನ್ ಭಾಷೆಯ ಲ್ಯಾಟಿನ್ ಭಾಷೆಯ ಅಡೈರ್ ಎಂಬ ಪದದಿಂದ ಬಂದಿದೆ. ಸೊ ಈ ಅಡೈರ್ ಅನ್ನೋ ಪದದ ಅರ್ಥ ಟು ಹಿಯರ್ ಅಂದರೆ ಕೇಳು ಅಥವಾ ಆಲಿಸು ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ಆಡಿಟಿಂಗ್ ಈಸ್ ದ ವೆರಿಫಿಕೇಷನ್ ಆಫ್ ಫಿನಾನ್ಷಿಯಲ್ ಪೊಸಿಷನ್ ಆ್ಯಸ್ ಡಿಸ್ಕ್ಲೋಸ್ಡ್ ಬೈ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಆಡಿಟಿಂಗ್ ಅಂತಂದರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ P&L ಅಕೌಂಟ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಅಥವಾ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಗಿರ್ಬೋದು. ಸೊ ಅಕೌಂಟಿಗೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸು ಏನಿದೆ ಅದರಲ್ಲಿ ಏನು ಯಾವುದನ್ನು ಡಿಸ್ಕ್ಲೋಸ್ ಮಾಡಿದ್ದಾರೆ, ಹೊರ ಹಾಕಿದ್ದಾರೆ, ಆ ಮಾಹಿತಿ ಏನಿದೆ ಆ ಮಾಹಿತಿಯಲ್ಲಿ ಒಂದು ಸಂಸ್ಥೆಯ ಹಣಕಾಸಿನ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನು ವೆರಿಫೈ ಮಾಡೋದು. ಅಂದರೆ ಆ ಮಾಹಿತಿ ಏನು ಕೊಟ್ಟಿದ್ದಾರೆ, ಪೊಸಿಷನ್ ಏನು ಸ್ಟೇಟ್ಮೆಂಟಲ್ಲಿ ತೋರಿಸಿದ್ದಾರೆ ಅದು ಅದೇ ರೀತಿ ಇದೆಯಾ ಇಲ್ವಾ ಅಂತ ವೆರಿಫೈ ಮಾಡೋದು ಆಡಿಟಿಂಗ್ ಆಗಿದೆ, ಲೆಕ್ಕ ಪರಿಶೋಧನೆ ಆಗಿದೆ. It is an examination of accounts to ascertain whether the financial statements give a true and fair view financial position and profit or loss of the business. ಸೊ ಆಡಿಟಿಂಗ್ ಅಂತಂದರೆ ಇದೊಂದು ಎಕ್ಸಾಮಿನೇಷನ್ ಆಫ್ ಅಕೌಂಟ್, ಅಂದರೆ ಅಕೌಂಟ್ಸ್ಗಳನ್ನ ಎಕ್ಸಾಮಿನ್ ಮಾಡೋದು ಅಂದರೆ ಚೆಕ್ ಮಾಡುವಂಥ ಪದಾಗಿದೆ. ಏನಕ್ಕೆ ಅಂತಂದರೆ ಅಸರ್ಟೈನ್ ವೆದರ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗಿವ್ ಟ್ರೂ ಆ್ಯಂಡ್ ಫೇರ್. ನಾವು ಇಲ್ಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗಳು ಏನಿದೆ ಅದು ಸರಿಯಾದ ರೀತಿಯಲ್ಲಿ, ನಿಜ ಮತ್ತು ಸರಿಯಾದ ರೀತಿಯಲ್ಲಿ ಫಿನಾನ್ಷಿಯಲ್ ಪೊಸಿಷನ್ ಹಣಕಾಸಿನ ಸ್ಥಿತಿಗತಿನ ಮತ್ತು ಲಾಭ ನಷ್ಟ ಖಾತೆಯನ್ನು ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ತೋರಿಸ್ತಾ ಇದೆಯಾ ಅನ್ನೋದನ್ನು ಕಂಡುಹಿಡಿಯೋದಕ್ಕೋಸ್ಕರ ಈ ಎಕ್ಸಾಮಿನ ನಾವು ಮಾಡ್ತೀವಿ. ಯಾವುದರ ಮುಖಾಂತರ? ಆಡಿಟಿಂಗ್ನ ಮುಖಾಂತರ. Auditing is the intelligent and critical test of accuracy, adequacy and dependability of accounting data and accounting statements. ಸೊ ಆಡಿಟಿಂಗ್ ಅಂತಂದರೆ ಈ ಲೆಕ್ಕಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ಅಂದರೆ ಅಕೌಂಟಿಂಗ್ಗೆ ಸಂಬಂಧಪಟ್ಟ ಸ್ಟೇಟ್ಮೆಂಟ್ಸ್ಗಳಿದೆ. P&L ಅಕೌಂಟ್ ಆಗಿರ್ಬೋದು, ಬ್ಯಾಲೆನ್ಸ್ ಶೀಟ್ ಆಗಿರ್ಬೋದು, ಮತ್ತು ಅಕೌಂಟಿಂಗ್ ಸಂಬಂಧಪಟ್ಟ ಡೇಟಾ ಆಗಿರ್ಬೋದು, ಅದರ ಆಕ್ಯುರಸಿನ ಟೆಸ್ಟ್ ಮಾಡೋದು ಮತ್ತು ಅಡಿಕ್ವೆಸಿ ಸಮರ್ಪಕವಾಗಿ ಇದೆಯಾ ಇಲ್ವಾ ಅಂತ ನಮ್ಮ ಬೌದ್ಧಿಕ ಸಾಮರ್ಥ್ಯದಿಂದ ಕ್ರಿಟಿಕಲ್ ಟೆಸ್ಟ್ ಮಾಡುವಂಥದ್ದೇ ಈ ಆಡಿಟಿಂಗ್ ಆಗಿದೆ. ನೆಕ್ಸ್ಟ್, ಮೀನಿಂಗ್ ಆಫ್ ಆಡಿಟಿಂಗ್ನ ಅರ್ಥ. ಆಡಿಟಿಂಗ್ ಈಸ್ ಎ ಸಿಸ್ಟಮ್ಯಾಟಿಕ್ ಆ್ಯಂಡ್ ಸೈಂಟಿಫಿಕ್ ಎಕ್ಸಾಮಿನೇಷನ್ ಆಫ್ ದ ಬುಕ್ಸ್ ಆ್ಯಂಡ್ ರೆಕಾರ್ಡ್ಸ್ ಆಫ್ ಎ ಬಿಸ್ನೆಸ್ ಆರ್ ಅದರ್ ಆರ್ಗನೈಸೇಷನ್ ಟು ಅಸರ್ಟೈನ್ ಆರ್ ವೆರಿಫೈ ಆ್ಯಂಡ್ ಟು ರಿಪೋರ್ಟ್ ಅಪಾನ್ ದ facts regarding its financial operations and the results thereof. ಸೊ ಇದರ ಅರ್ಥ ಏನು ಅಂತಂದರೆ ಆಡಿಟಿಂಗ್ ಅನ್ನೋದು ಒಂದು ಸಿಸ್ಟಮ್ಯಾಟಿಕ್ ಆ್ಯಂಡ್ ಸೈಂಟಿಫಿಕ್ ಎಕ್ಸಾಮಿನೇಷನ್. ಸೊ ಒಂದು ಆಡಿಟಿಂಗ್ ಅನ್ನೋದು ಅಂದರೆ ಲೆಕ್ಕ ಪರಿಶೋಧನೆ ಅಂದರೂ ಒಂದು ಕ್ರಮಬದ್ಧವಾದ ಮತ್ತು ವೈಜ್ಞಾನಿಕವಾದ ಒಂದು ಪರೀಕ್ಷೆ ಆಗಿದೆ. ಅಂದರೆ ಎಕ್ಸಾಮ್ ಏನಂತಂದರೆ ವೆರಿಫೈ ಮಾಡೋದಾಗಿದೆ. ಯಾವುದನ್ನು ಅಂತಂದರೆ ಎಕ್ಸಾಮಿನೇಷನ್ ಆಫ್ ಬುಕ್ಸ್ ಆ್ಯಂಡ್ ರೆಕಾರ್ಡ್ಸ್ ಆಫ್ ಎ ಬಿಸ್ನೆಸ್. ಯಾವುದನ್ನು ನಾವಿಲ್ಲಿ ಎಕ್ಸಾಮಿನ್ ಮಾಡ್ತೀವಿ ಅಂದರೆ ಒಂದು ಬಿಸ್ನೆಸ್, ಒಂದು ಯಾವ ಸಂಸ್ಥೆಯ ಫಿನಾನ್ಸಿಗೆ ಸಂಬಂಧಪಟ್ಟಂಥ ರೆಕಾರ್ಡ್ಸು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಅಕೌಂಟಿಂಗ್ ಬುಕ್ಗಳನ್ನು ಎಕ್ಸಾಮಿನ್ ಮಾಡೋದು. ಅಥವಾ ಅದರ್ ಆರ್ಗನೈಸೇಷನ್ ಅಂದರೆ ಬೇರೆ ಆರ್ಗನೈಸೇಷನ್ ಆಗಿರ್ಬೋದು, ಟು ಅಸರ್ಟೈನ್ ಆರ್ ವೆರಿಫೈ ಆ್ಯಂಡ್ to report upon the facts regarding its financial operation and the results thereof. ಅದನ್ನು ವೆರಿಫೈ ಮಾಡಿ ಅಲ್ಲಿ ಏನು ಸತ್ಯಾಸತ್ಯತೆಯನ್ನು ತಿಳ್ಕೊಂಡು
ಅದರ ಬಗ್ಗೆ, ಅದರ ಸತ್ಯಗಳ ಬಗ್ಗೆ, ಅದರ ಫಿನಾನ್ಷಿಯಲ್ ಆಪರೇಷನ್ನ ಬಗ್ಗೆ ಒಂದು ಸ್ಟೇಟ್ಮೆಂಟನ್ನು ಅಂದರೆ ಒಂದು ರಿಪೋರ್ಟನ್ನು ಕಳಿಸೋದು ಏನಾಗಿದೆ, ಆಡಿಟಿಂಗ್ ಆಗಿದೆ. ಡೆಫಿನಿಷನ್ ಆಫ್ ಆಡಿಟಿಂಗ್, ಆಡಿಟಿಂಗ್ನ ವ್ಯಾಖ್ಯೆಗಳು. ಆಡಿಟಿಂಗ್ is concerned with the verification of accounting data, determining the accuracy and reliability of accounting statements and reports. R.K. March. ಸೊ R.K. March ಅವರು ಏನು ಡಿಫೈನ್ ಮಾಡಿದ್ದಾರೆ ಅಂತಂದರೆ ಆಡಿಟಿಂಗ್ ಅಂತಂದರೆ, ಆಡಿಟಿಂಗ್ ಇಸ್ ಕನ್ಸರ್ನ್ಡ್ ವಿತ್ ದ ವೆರಿಫಿಕೇಷನ್ ಆಫ್ ಅಕೌಂಟಿಂಗ್ ಡೇಟಾ. ಸೊ ಆಡಿಟಿಂಗ್ ಅನ್ನೋದು ಯಾವುದರ ಬಗ್ಗೆ ಕನ್ಸರ್ನ್ ಮಾಡುತ್ತೆ ಅಂದರೆ ವೆರಿಫಿಕೇಷನ್ ಆಫ್ ಅಕೌಂಟಿಂಗ್ ಡೇಟಾ, ಅಂದರೆ ಅಕೌಂಟಿಗೆ ಸಂಬಂಧಪಟ್ಟ ದತ್ತಾಂಶಗಳ ಪರಿಶೀಲನೆ. ಏನಕ್ಕೆ ಅಂತಂದರೆ ಡಿಟರ್ಮೈನ್ ದ ಅಕ್ಯುರಸಿ ಆ್ಯಂಡ್ ರಿಲಯಬಿಲಿಟಿ ಆಫ್ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ರಿಪೋರ್ಟ್ಸ್. ಯಾವುದರ ನಿರ್ಧಾರಕ್ಕೆ ಅಂತಂದರೆ ನಿರ್ಧರಿಸೋದಕ್ಕೆ ಅಕ್ಯುರಸಿ, ಎಷ್ಟು ಅಕ್ಯೂರ್ ಆಗಿದೆ, ಎಷ್ಟು ಸರಿಯಾಗಿದೆ, ಮತ್ತು ಎಷ್ಟು ರಿಲಯಬಿಲಿಟಿ, ಎಷ್ಟು ನಂಬಿಕೆಬಹುದು. ಯಾವುದು ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್ ಮತ್ತು ರಿಪೋರ್ಟು ಎಷ್ಟು ಅಕ್ಯುರೇಟಾಗಿ, ಎಷ್ಟು ನಂಬಲರ್ಹವಾಗಿದೆ ಅನ್ನೋದನ್ನು ವೆರಿಫೈ ಮಾಡುವಂಥದ್ದು ಆಡಿಟಿಂಗ್ ಆಗಿದೆ ಅಂತ R.K. March ಅವರು ಡಿಫೈನ್ ಮಾಡಿದ್ದಾರೆ. ನೆಕ್ಸ್ಟ್ ಒನ್, ಆಡಿಟಿಂಗ್ ಈಸ್ ದ ಸಿಸ್ಟಮ್ಯಾಟಿಕ್ ಎಕ್ಸಾಮಿನೇಷನ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, records and related operations to determine adherence to generally accepted accounting principles, management policies and stated requirement. R.E. Scholzer. ಸೊ ಸ್ಕೊಲ್ಸರ್ ಅವರು ಯಾವ ರೀತಿ ಡಿಫೈನ್ ಮಾಡಿದ್ದಾರೆ ಅಂದರೆ, ಆಡಿಟಿಂಗ್ ಅನ್ನೋದು ಒಂದು ಸಿಸ್ಟಮ್ಯಾಟಿಕ್, ಕ್ರಮಬದ್ಧವಾದ ಎಕ್ಸಾಮಿನೇಷನ್ ಆಗಿದೆ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಅಂದರೆ ಹಣಕಾಸಿನ ತಕ್ತೆಗಳು, ಅಂದರೆ ಖಾತೆಗಳೇನಿದೆ, ಈ P&L ಅಕೌಂಟು, ಬ್ಯಾಲೆನ್ಸ್ ಶೀಟ್ಗಳಿದೆ, ಮತ್ತು ಫಿನಾನ್ಷಿಯಲ್ ರೆಕಾರ್ಡ್ಸ್ಗಳೇನಿದೆ, ಅದಕ್ಕೆ ಸಂಬಂಧಪಟ್ಟ ಆಪರೇಷನ್ಗಳೇನಿದೆ, ಇವುಗಳನ್ನು ಸಿಸ್ಟಮ್ಯಾಟಿಕ್ಕಾಗಿ ಎಕ್ಸಾಮಿನ್ ಮಾಡೋದು. ಎಕ್ಸಾಮಿನ್ ಮಾಡೋದ್ರ ಮುಖಾಂತರ ನಾವು ಈ ಕಂಪನಿಯಲ್ಲಿ ಏನು ಪುಸ್ತಕಗಳನ್ನ ಪ್ರಿಪೇರ್ ಮಾಡಿದರೆ, ಏನು ಅಕೌಂಟಿಂಗ್ ಬುಕ್ನ ಮೇಂಟೈನ್ ಮಾಡಿದರೆ, ಅದನ್ನು ಗ್ಯಾಪ್, ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಮತ್ತು ಮ್ಯಾನೇಜ್ಮೆಂಟ್ ಪಾಲಿಸಿ ಮತ್ತು ಕೆಲವೊಂದು ಸ್ಟೇಟೆಡ್ ರಿಕ್ವೈರ್ಮೆಂಟ್ಸ್ ಏನಿದೆ ಅದರ ಪ್ರಕಾರನೇ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಪ್ರಿಪೇರ್ ಮಾಡಿದೆ, ಎಲ್ಲ ಆಪರೇಷನ್ಗಳು ಅದರ ಪ್ರಕಾರ ನಡೀತಾ ಇದೆಯಾ ಅಂತ ಎಕ್ಸಾಮಿನ್ ಮಾಡುವಂಥ ಒಂದು ಪ್ರಕ್ರಿಯೆನೇ ಆಡಿಟಿಂಗ್ ಅಂತ R.E. ಸ್ಕೊಲ್ಸರ್ ಅವರು ಹೇಳಿದ್ದಾರೆ. ನೆಕ್ಸ್ಟ್ ಒನ್, ಎವಲ್ಯೂಷನ್ ಆಫ್ ಆಡಿಟಿಂಗ್. ಎವಲ್ಯೂಷನ್ ಅಂತಂದರೆ ಯಾವ ರೀತಿ ಅದು ಬೆಳೆದು ಬಂತು, ವಿಕಾಸ ಯಾವ ರೀತಿ ಆಯಿತು, ಆಡಿಟಿಂಗ್ ಲೆಕ್ಕ ಪರಿಶೋಧನೆ ಯಾವ ರೀತಿ ವಿಕಾಸ ಆಯಿತು, ಯಾವ ರೀತಿ ಬೆಳೆದು ಬಂತು ಅನ್ನೋದನ್ನು ನೋಡೋಣ. ದ ಟರ್ಮ್ ಆಡಿಟ್ ಈಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ಟರ್ಮ್ ಅಡೈರ್. ಸೊ ಆಲ್ರೆಡಿ ಹೇಳಿದೆ, ಈ ಲ್ಯಾಟಿನ್ ವರ್ಡ್ ಅಡೈರ್ ಅನ್ನೋ ಒಂದು ಪದದಿಂದ ಆಡಿಟ್ ಅನ್ನೋ ಒಂದು ಪದ ಬಂದಿದೆ. ಅಡೈರ್ ಅನ್ನೋದ್ರ ಅದರ ಅರ್ಥ ಏನು ಅಂತಂದರೆ ಟು ಹಿಯರ್, ಅಂದರೆ ಆಲಿಸು ಅಥವಾ ಕೇಳು ಅಂತ. ಏನಕ್ಕೆ ಪದ ಬಂತು ಅಂತಂದರೆ, ಇನ್ ಅರ್ಲಿ ಡೇಸ್ ಆ್ಯನ್ ಆಡಿಟರ್ ಯೂಸ್ಡ್ ಟು ಲಿಸನ್ ಟು ದ ಅಕೌಂಟ್ಸ್ ರೀಡ್ ಓವರ್ ಬೈ ಆ್ಯನ್ ಅಕೌಂಟೆಂಟ್ ಇನ್ ಆರ್ಡರ್ ಟು ಚೆಕ್ ದೆಮ್. ಆಗಿನ ಆಡಿಟ್ರುಗಳೇನು ಅಂದರೆ ಅವರೇ ಒಂದು ಎಲ್ಲ ಬುಕ್ಗಳನ್ನ ವೆರಿಫೈ ಮಾಡ್ತಾ ಇರಲಿಲ್ಲ, ಎಲ್ಲ ಅಕೌಂಟಿಂಗ್ ಸ್ಟೇಟ್ಮೆಂಟ್ಗಳನ್ನೆಲ್ಲ ಅವರೇ ಖುದ್ದು ವೆರಿಫೈ ಮಾಡ್ತಾ ಇರಲಿಲ್ಲ. ಅದರ ಬದಲಾಗಿ ಅದನ್ನು ರೆಡಿ ಮಾಡಿದಂಥ ಅಕೌಂಟೆಂಟ್ ಏನಿದ್ರು ಅವನು ಅದನ್ನು ಓದಿ ಹೇಳಿದ್ರೆ ಅವನು ಕೇಳಿಸ್ಕೊಂಡು ಯಾವುದು ಸರಿ ಇದೆ, ಯಾವುದು ತಪ್ಪಿದೆ ಅನ್ನೋದನ್ನು ವೆರಿಫೈ ಮಾಡ್ತಾ ಇದ್ದ. ಸೊ ಅದರಿಂದ ಇದಕ್ಕೆ ಈ ರೀತಿ ಮೀನಿಂಗು, ಅಂದರೆ ಅಡೈರ್ ಅನ್ನೋ ಪದನ ಹಾಕಿದಿರೋದು. ಅಡೈರ್ ಅನ್ನೋ ಪದವನ್ನು ಮೊದಲು ಹೇಳ್ತಾ ಇದ್ರು, ತದನಂತರ ಅದು ಆಡಿಟ್ ಆಗಿ ಪರಿವರ್ತನೆ ಆಗಿದೆ. ನೆಕ್ಸ್ಟ್ ಒನ್, ಆಡಿಟಿಂಗ್ ಈಸ್ ಆ್ಯಸ್ ಓಲ್ಡ್ ಆ್ಯಸ್ ಅಕೌಂಟಿಂಗ್. ಆಡಿಟಿಂಗ್ ಅನ್ನೋದು ಈ ಅಕೌಂಟಿಂಗ್ ಎಷ್ಟು ಹಳೆಯದೋ ಅದೇ ರೀತಿ ಆಡಿಟಿಂಗು ಕೂಡ ಹಳೆಯದಾಗಿದೆ. ಮನುಷ್ಯ ಯಾವಾಗ ಪ್ರತಿಯೊಂದನ್ನು ಅಕೌಂಟ್ ಮಾಡ್ತಾ ಬಂದ, ಪ್ರತಿಯೊಂದನ್ನು ಸಪ್ರೇಟಾಗಿ ಲೆಕ್ಕ ಇಡೋತಾ ಬಂದ, ಆ ಲೆಕ್ಕ ಇಡೋ ಪ್ರಕ್ರಿಯೆ ಜೊತೆಗೇ ಲೆಕ್ಕವನ್ನು ಚೆಕ್ ಮಾಡೋ ಒಂದು ಪರಿಸ್ಥಿತಿನೂ ಬಂತು, ಸರಿ ಇದೆಯಾ ತಪ್ಪಿದೆಯಾ ಅಂತ. ಆ ರೀತಿ ಚೆಕ್ ಮಾಡ್ತಾ ಪರಿಶೀಲನೆ ಮಾಡ್ತಾ ಆಡಿಟಿಂಗ್ ಕೂಡ ಬೆಳೆದು ಬಂದಿದೆ. ಅಂದರೆ ಅಕೌಂಟಿಂಗ್ ಜೊತೆನೇ ಆಡಿಟಿಂಗು ಕೂಡ ಬೆಳೆದು ಬಂದಿದೆ. ಇಟ್ ವಾಸ್ ಇನ್ ಯೂಸ್ ಇನ್ ಆಲ್ ಆನ್ಸಿಯಂಟ್ ಕಂಟ್ರೀಸ್ ಸಚ್ ಆಸ್
ಮೆಸೊಪೊಟೋಮಿಯಾ, ಗ್ರೀಸ್, ಈಜಿಪ್ಟ್, ರೋಮ್, UK ಆ್ಯಂಡ್ ಇಂಡಿಯಾ. ಇದು ಹಲವು ಪ್ರಾಚೀನ ದೇಶಗಳಾದ ಹಲವು ಪ್ರಾಚೀನ ದೇಶಗಳಲ್ಲೂ ಕೂಡ ಕಂಡುಬಂದಿದೆ. ಫಾರ್ ಎಕ್ಸಾಂಪಲ್ ಯಾವ್ಯಾವುದು ಅಂತಂದರೆ ಮೆಸೊಪೊಟೋಮಿಯಾ, ಗ್ರೀಸ್, ಈಜಿಪ್ಟ್, ರೋಮ್, UK, ಇಂಡಿಯಾ. ಪ್ರಾಚೀನ ಭಾರತದಲ್ಲಿ ಆಗಿರ್ಬೋದು, ಪ್ರಾಚೀನ ರೋಮಲ್ಲಾಗಿರ್ಬೋದು, ಮೆಸೊಪೊಟೋಮಿಯಾದಲ್ಲಾಗಿರ್ಬೋದು, ಗ್ರೀಸಲ್ಲಾಗಿರ್ಬೋದು, ಈಜಿಪ್ಟಲ್ಲಾಗಿರ್ಬೋದು, ಈ ಆಡಿಟಿಂಗ್ ಅನ್ನೋದನ್ನು ನಾವು ನಾವು ನೋಡಬಹುದು. ಅದಕ್ಕೆ ಆದಂಥ ಕೆಲವೊಂದು ಎವಿಡೆನ್ಸ್ಗಳು, ಆರ್ಕಿಯಾಲಜಿಕಲ್ ಎವಿಡೆನ್ಸ್ಗಳು ಆಡಿಟಿಂಗ್ ನಡೀತಾ ಇತ್ತು ಅನ್ನೋದಕ್ಕೆ ಆರ್ಕಿಯಾಲಜಿಕಲ್ ಎವಿಡೆನ್ಸ್ಗಳು ಸಿಕ್ಕಿದೆ. ನೆಕ್ಸ್ಟ್ ಪಾಯಿಂಟ್, ಆಡಿಟಿಂಗ್ evolved and grew rapidly after the Industrial Revolution in the 18th century. With the growth of the joint stock companies, the ownership and management become separate. ಸೊ ಆಡಿಟಿಂಗ್ ಅನ್ನೋದು ಯಾವಾಗ ಗ್ರೋತ್ ಜಾಸ್ತಿ ಆಯಿತು ಅಂತಂದರೆ 18ನೇ ಶತಮಾನದಲ್ಲಿ ನಡೆದಂಥ ಕೈಗಾರಿಕಾ ಕ್ರಾಂತಿಯಿಂದ ಈ ಆಡಿಟಿಂಗ್ ಅನ್ನೋದು ಗ್ರೋತು ಜಾಸ್ತಿ ಆಯ್ತಾ ಬಂತು. ಸೊ ಯಾವಾಗ ಒಂದು ಇಂಡಸ್ಟ್ರಿಯಲ್ ರೆವಲ್ಯೂಷನಿಂದ ಹೊಸ ಕಂಪನಿಗಳು, ಹೊಸ ಕಾರ್ಖಾನೆಗಳು ಬರ್ತಾ ಹೋಯಿತು, ಅದರ ಜೊತೆಗೆ ಅಕೌಂಟಿಂಗ್ ಕೂಡ ಡೆವಲಪ್ ಆಯಿತು. ಅಕೌಂಟಿಂಗಲ್ಲಿ ಒಂದು ಸಪ್ರೇಟ್ ಕಾನ್ಸೆಪ್ಟ್ ಇದೆ, ಏನು ಅಂತಂದರೆ ಸಪ್ರೇಟ್ ಎಂಟಿಟಿ ಕಾನ್ಸೆಪ್ಟ್. ಸಪ್ರೇಟ್ ಎಂಟಿಟಿ ಕಾನ್ಸೆಪ್ಟ್ ಏನು ಮಾಡುತ್ತೆ ಅಂದರೆ ಅದರಲ್ಲಿ ಓನರ್ಸು ಮತ್ತು ಮ್ಯಾನೇಜ್ಮೆಂಟನ್ನು ಕಂಪನಿ ಮತ್ತು ಮ್ಯಾನೇಜ್ಮೆಂಟನ್ನು ಮತ್ತು ಓನರ್ನ ಸಪ್ರೇಟ್ ಮಾಡುತ್ತೆ, ಹೌದಲ್ವಾ? ಸೊ ಅದೇ ರೀತಿ ಜಾಯಿಂಟ್ ಕಂಪ್ನಿಗಳಲ್ಲಿ ಏನಾಗುತ್ತೆ, ಯಾವಾಗ ಓನರೇ ಬೇರೆ ಮತ್ತು ಅದರ ಮ್ಯಾನೇಜರ್ ಬೇರೆ ಅನ್ನೋದಾಯಿತು, ಆವಾಗ ಒಬ್ಬರಿಂದ ಒಬ್ಬರಿಗೆ ಒಂದು ಟ್ರಾನ್ಸ್ಪರೆನ್ಸಿ, ಫಿನಾನ್ಷಿಯಲ್ ಆ್ಯಕ್ಟಿವಿಟಿನಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಆಗಿರೋದಕ್ಕೋಸ್ಕರ, ಓಕೆ, ಈ ಟ್ರಾನ್ಸ್ಪರೆನ್ಸಿನ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಈ ಆಡಿಟಿಂಗ್ ಅನ್ನೋದು ಕೂಡ ಬೆಳೀತಾ ಬಂತು. ಸಮಯಕ್ಕೆ ತಕ್ಕಂತೆ ಆಡಿಟ್ ಮಾಡೋದ್ರ ಮುಖಾಂತರ ಒಬ್ಬರ ಮೇಲೆ ಇನ್ನೊಬ್ಬರಿಗೆ ನಂಬಿಕೆ ಉಳ್ಕೊಳ್ತಾ ಅನ್ನೋ ಕಾರಣಕ್ಕೋಸ್ಕರ ಆಡಿಟಿಂಗು ಏನಾಗ್ತಾ ಬಂತು, ಬೆಳವಣಿಗೆ ಆಯ್ತಾ ಬಂತು. The shareholders who were the owners needed a report from an independent expert on the accounts of the company managed by the board of directors who were the employee. ಸೊ ಕಂಪನಿಯ ನಿಜವಾದ ಓನರ್ ಯಾರು ಅಂತಂದರೆ ಶೇರ್ ಹೋಲ್ಡರ್ಸು. ಆ ಶೇರ್ ಹೋಲ್ಡರ್ಸ್ಗೆ ಒಬ್ಬ ಇಂಡಿಪೆಂಡೆಂಟ್ ಆಡಿಟಿಂದ ಕಂಪನಿಯ ಏನು ಫಿನಾನ್ಷಿಯಲ್ ರಿಪೋರ್ಟ್ಗಳಿದೆ ಅದರ ಬಗ್ಗೆ ಒಂದು ರಿಪೋರ್ಟ್ ಬೇಕಾಗಿತ್ತು. ಯಾಕೆಂದರೆ ಅದು ನಿರ್ವಹಣೆ ಯಾರಿಂದ, ಮ್ಯಾನೇಜರಿಂದ ಆಯಿತು ಅಂತಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗಳಿಂದ ಆಗ್ತಾಯಿತ್ತು. ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗಳು ಓನರ್ಗಳಾಗಿರಲಿಲ್ಲ, ಅವ್ರು ನಾರ್ಮಲಾಗಿ ಯಾರಾಗಿರ್ತಂದರೆ ಆ ಕಂಪನಿಯ ಎಂಪ್ಲಾಯಿಗಳಾಗಿರ್ತಾರೆ, ಓಕೆನಾ? ಸೊ ಅದಕ್ಕೋಸ್ಕರ ಅವ್ರ ಎಂಪ್ಲಾಯಿಗಳು ಕರೆಕ್ಟಾಗಿ ವರ್ಕ್ ಮಾಡ್ತಾರೆ, ಸರಿಯಾಗಿ ಅದನ್ನು ಲೆಕ್ಕಪತ್ರಗಳನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋದು ಶೇರ್ ಹೋಲ್ಡರ್ಸ್ನ ಹಕ್ಕಾಗಿತ್ತು. ಅದಕ್ಕೋಸ್ಕರ ಅವರು ಇಂಡಿಪೆಂಡೆಂಟ್ ಆಡಿಟರ್ ಮುಖಾಂತರ ಆ ಕಂಪನಿಯ ಏನು ರಿಪೋರ್ಟ್ಗಳಿತ್ತು ಅದನ್ನು ಆಡಿಟ್ ಮಾಡಿಸಿ ತಿಳ್ಕೊಳ್ತಾ ಇದ್ರು. ದ ಅಬ್ಜೆಕ್ಟಿವ್ ಆಫ್ ಆಡಿಟ್ ಶಿಫ್ಟೆಡ್ ಆ್ಯಂಡ್ ಆಡಿಟ್ ವಾಸ್ expected to ascertain whether the accounts were true and fair rather than detection of errors and frauds. ಸೊ ಅಕೌಂಟ್ಸು ಬೆಳೀತಾ ಏನಾಗುತ್ತೆ ಅಂದರೆ ಅಕೌಂಟ್ಸ್ನ ಆಬ್ಜೆಕ್ಟಿವ್ ಅಂದರೆ ಉದ್ದೇಶ ಬದಲಾಗ್ತಾ ಬಂತು. ಮೊದಲೇನಾಗಿತ್ತು ಅಂದರೆ ಆಡಿಟ್ನ ಉದ್ದೇಶ ಕೇವಲ ಅಂದರೆ ಏನು ಇದ್ರದ್ದು ಏನು ಲೆಕ್ಕಪತ್ರಗಳು ಬರೆದಿದ್ದಾರೆ ಅದರಲ್ಲಿ ಏನು ತಪ್ಪು ಮಾಡಿದ್ದಾರೆ, ಅಂದರೆ ಏನು ಎರರ್ಸ್ ಇದೆ ಅಥವಾ ಏನು ಫ್ರಾಡ್ ಆ್ಯಕ್ಟಿವಿಟೀಸ್, ಏನು ಲೋಪದೋಷಗಳೇನಿದೆ ಇದನ್ನು ಮಾತ್ರ ಇದ್ದದ್ದು. ನಂತರ ಏನಾಯಿತು ಅಂತಂದರೆ ಅಕೌಂಟ್ಸ್ ಏನು ಇದು ಸಬ್ಮಿಟ್ ಮಾಡಿದ್ದಾರೆ, ರೆಕಾರ್ಡ್ಸು, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ಗಳು ಏನಿದೆ ಅದು ಎಷ್ಟು ಸತ್ಯತೆಯಿಂದ ಕೂಡಿದೆ, ಅದರ ಸತ್ಯಾಂಶ ಏನು ಅಂತ ತಿಳ್ಕೊಳ್ಳೋದಾಗಿದೆ. ಓಕೆ. ಇನ್ ಇಂಡಿಯಾ, the Company Act 1913 made audit of company accounts compulsory. ಸೊ 1913ರಲ್ಲಿ ಕಂಪನಿ ಆ್ಯಕ್ಟನ್ನ ಆಗಿದ್ದಂಥ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆ್ಯಕ್ಟ್ನ ತರುತ್ತೆ. ಆ ಆ್ಯಕ್ಟ್ ಮುಖಾಂತರ ಆಡಿಟ್ ಅನ್ನೋದು ಎಲ್ಲ ಕಂಪನಿಗಳಿಗೂ ಕಂಪಲ್ಸರಿ ಅಂತ ಒಂದು ಆದೇಶವನ್ನು ಆ್ಯಕ್ಟ್ ಮುಖಾಂತರ ಮಾಡ್ತಾರೆ. ಅದಕ್ಕೂ ಮೊದಲೇ 1913ಕ್ಕಿಂತ ಮೊದಲು ಇಂಡಿಯಾದಲ್ಲಿ ಆಡಿಟಿಂಗ್ ಅನ್ನೋದೇನಿದೆ ಅದು ಕೇವಲ ಆಪ್ಷನಲ್ ಆಗಿತ್ತು, ಅಂದರೆ ಕಂಪಲ್ಸರಿ ಇರಲಿಲ್ಲ. ಅವರು ಬೇಕಿದ್ದರೆ ಮಾಡಿಸ್ಕೊಬೋದಾಗಿತ್ತು,
ಇಲ್ಲ ಅಂದರೆ ಇಲ್ಲ, ಕೇವಲ ಐಚ್ಛಿಕವಾಗಿತ್ತು. ಅವ್ರು ಬೇಕಿದ್ರೆ ಆಡಿಟ್ ಮಾಡಿಸ್ಬೋದಾಗಿತ್ತು ಕಂಪ್ನಿಗಳು, ಇಲ್ಲ ಅಂತಂದರೆ ಆಡಿಟ್ ಮಾಡಿಸ್ತೇನೆ ಸುಮ್ಮನಿರ್ಬೋದಾಗಿತ್ತು. ಅದು 1913 ಕಂಪನಿ ಆ್ಯಕ್ಟ್ ಮುಖಾಂತರ ಆಡಿಟಿಂಗ್ನ ಕಂಪಲ್ಸರಿ ಮಾಡಲಾಯಿತು ಇಂಡಿಯಾದಲ್ಲಿ. ದ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕಮಿಟಿ and Accounting Standard Board of Institute of Chartered Accountants of India have developed the standard accounting and audit practices to guide the accountants and auditors in the day-to-day work. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕಮಿಟಿ ಮತ್ತು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಆಫ್ ದ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾ, ಚಾರ್ಟೆಡ್ ಅಕೌಂಟೆಂಟ್ ಇನ್ಸ್ಟಿಟ್ಯೂಟು, ಇವೆಲ್ಲ ಏನು ಮಾಡ್ತವೆ ಅಂದರೆ ದಿನದಿಂದ ದಿನಕ್ಕೆ ಈ ಆಡಿಟರ್ಸ್ಗಳಿಗೆ ಯಾವ ರೀತಿ ಆಡಿಟ್ ಮಾಡಬೇಕು ಮತ್ತು ಅಕೌಂಟೆಂಟ್ಸ್ಗಳಿಗೆ ಯಾವ ರೀತಿ ಅವರ ಅಕೌಂಟ್ ಬುಕ್ಸ್ಗಳನ್ನ ಪ್ರಿಪೇರ್ ಮಾಡೋದು ಬೇಕು ಅನ್ನೋದ್ರ ಬಗ್ಗೆ ಗೈಡ್ಲೈನ್ಸ್ಗಳನ್ನ ಕೊಡ್ತಾ ಬಂತು. ಯಾವ ರೀತಿ ಆಡಿಟ್ ಪ್ರಾಕ್ಟೀಸ್ ಮಾಡಬೇಕು, ಅಕೌಂಟಿಂಗ್ ಪ್ರಾಕ್ಟೀಸ್ ಮಾಡಬೇಕು, ಯಾವ ರೀತಿ ಬುಕ್ಗಳನ್ನ ಇಡಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಗೈಡ್ಲೈನ್ಸ್ಗಳನ್ನ ತೊಗೊಂಬಂದು ಅಕೌಂಟಿಂಗ್ ಪ್ರಿನ್ಸಿಪಲ್ಗಳನ್ನ ಬಿಟ್ಟರು. ಸೊ ಅದ್ರ ಪ್ರಕಾರ ಅಕೌಂಟೆಂಟ್ಗಳು ಬುಕ್ಸ್ಗಳನ್ನ ಪ್ರಿಪೇರ್ ಮಾಡ್ತಾರೆ ಮತ್ತು ಆಡಿಟರ್ಗಳು ಅವರ ಆಡಿಟ್ ಲೆಕ್ಕ ಪರಿಶೋಧನೆಯನ್ನು ಮಾಡ್ತಾರೆ. ಮತ್ತು ಇದನ್ನ ಏನು ಮಾಡ್ತಾರೆ ಅಂದರೆ ಅವರ ದಿನನಿತ್ಯದ ಆ್ಯಕ್ಟಿವಿಟೀಸಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ದ ಲೇಟರ್ ಡೆವಲಪ್ಮೆಂಟ್ಸ್ ಇನ್ ಆಡಿಟಿಂಗ್ ಪರ್ಟೈನ್ ಟು ದ ಯೂಸ್ ಆಫ್ ಕಂಪ್ಯೂಟರ್ಸ್ ಇನ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್. ಸೊ ಇತ್ತೀಚಿನ ಬೆಳವಣಿಗೆಯಲ್ಲಿ ಏನಾಗಿದೆ ಅಂತಂದರೆ ಈ ಆಡಿಟಿಂಗಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಕಂಪ್ಯೂಟ್ರನ್ನ ಬಳಕೆ ಹೆಚ್ಚು ಮಾಡ್ತಾ ಇದ್ದೀವಿ. ಈಗ ಏನಾಗಿದೆ ಅಂದರೆ ಈ ಡಿಜಿಟಲ್ ಯುಗದಲ್ಲಿ ಎಲ್ಲ ಗಣಕೀಕರಣ ಅಂದರೆ ಕಂಪ್ಯೂಟರೈಸ್ಡ್ ಆಗ್ತಾ ಇದೆ. ಸೊ ಈಗ ಮೊದಲಾಗಿದ್ದರೆ ಎಲ್ಲ ಬುಕ್ಗಳಲ್ಲಿ ರೆಕಾರ್ಡ್ ಮಾಡ್ತಾ ಇದ್ವಿ, ಈಗ ಅಕೌಂಟಿಂಗ್ ಎಲ್ಲ ರೆಕಾರ್ಡ್ ಮಾಡೋದಕ್ಕೆ ಅಂದ್ಬಿಟ್ಟು ಸಪ್ರೇಟ್ ಸಾಫ್ಟ್ವೇರ್ಗಳೆಲ್ಲ ಬಂದುಬಿಟ್ಟಿವೆ. ಫಾರ್ ಎಕ್ಸಾಂಪಲ್ ಟ್ಯಾಲಿ. ಸೊ ಯಾವಾಗಿದ್ದು ಆನ್ಲೈನಲ್ಲೇ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಯಾವಾಗಾಯಿತೋ ಆ ಆಡಿಟಿಂಗು ಕೂಡ ಅದೇ ರೀತಿ ಕಂಪ್ಯೂಟರೈಸ್ಡ್ ಆಗ್ತಾ ಇದೆ. ಅದಕ್ಕೆ ಅಂತ ಕೆಲವೊಂದು ಸಾಫ್ಟ್ವೇರ್ಗಳು ಕೂಡ ಡೆವಲಪ್ ಆಗ್ತಾ ಇದೆ. ಅದ್ರ ಮುಖಾಂತರ ಈಗ ಅಕೌಂಟಿಂಗ್ ಸ್ಟೇಟ್ಮೆಂಟ್ಗಳನ್ನ ಪ್ರಿಪೇರು ಮಾಡ್ತಾ ಇದ್ದೀವಿ ಮತ್ತು ಆಡಿಟಿಂಗು ಕೂಡ ನಡೀತಾ ಇದೆ.